ಹಾಯ್ ಹಲೋ ನಮಸ್ಕಾರ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಆರ್ಯ. ಮರೆತೇ ಹೋದೆನು ಹೊರಟ ಕಾರಣ ಅಧ್ಯಾಯ 7. ತಾಯಿಯ ವಿಷಯ ಮಾತನಾಡಿದರೆ ಕೋಪ ಮಾಡಿಕೊಂಡು ಬಿಡುತ್ತಿದ್ದ ಮಹಿ ಇಂದು ಅನಾಯಾಸವಾಗಿ ಅಜ್ಜಿಯೊಡನೆ ಅವರ ಬಗ್ಗೆ ಹೇಳಿಕೊಳ್ಳುವುದು ಕಂಡು ಈ ವಿಷಯದಲ್ಲಿ ಅವಳಲ್ಲಿ ಆಗಿರುವ ಬದಲಾವಣೆಯನ್ನು ಗಮನಿಸಿದ್ದ. ನಾನು ಒಮ್ಮೆ ಅವಳ ಜೊತೆ ಈ ವಿಷಯದ ಬಗ್ಗೆ ಮಾತನಾಡಿ ನೋಡಲೆ, ಆಗ ಅವಳ ಮನಸ್ಥಿತಿ ಅರ್ಥವಾಗುತ್ತದೆ, ನನ್ನ ಮುಂದಿನ ಯೋಜನೆಗೂ ಅನುಕೂಲ ಎಂದು ಯೋಚಿಸಿದ್ದ. ಬಾಗಿಲ ಬಳಿ ಕಂಬದ ಹಾಗೆ ನಿಂತಿರುವ ಮಗನನ್ನು ಕಂಡ ಹೇಮಾ, ಪೃಥ್ವಿ ಬಾರೋ, ಯಾಕಲ್ಲೇ ನಿಂತೆ? ಹೆಂಡ್ತಿ ಅರ್ಧ ಗಂಟೆಯಿಂದ ನಮ್ಮ ಜೊತೆಲಿರೋದಕ್ಕೆ ನಿನ್ನ ಮೊಮ್ಮಗ ಆಗ್ಲೇ ಹುಡುಕೊಂಡು ಬಂದ್ಬಿಟ್ಟಿದ್ದಾನೆ ನೋಡಮ್ಮ. ರಾಧಮ್ಮನತ್ತ ನೋಡುತ್ತಾ ಮಗನನ್ನು ಛೇಡಿಸಿ ನಕ್ಕರು ಹೇಮಾ. ಅಮ್ಮ, ನಾವು ನಾಳೆ ಟ್ರಿಪ್ ಹೋಗೋಕ್ಕೆ ಬಟ್ಟೆ ಜೋಡಿಸ್ಕೊಳ್ಬೇಕು. ಬೇಗ ಬರ್ತೀನಿ ಅಂದವಳು ಬರಲೇ ಇಲ್ಲ. ಅದಕ್ಕೆ ಇವಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇವಳು ಬಾಯಿಗೆ 5 ನಿಮಿಷ ಪುರ್ಸೊತ್ತು ಕೊಡಲ್ಲ. ಏನಾದರೂ ಮೇಯ್ತಾ ಇರಬೇಕು, ಇಲ್ಲ ಮಾತಾಡ್ತಾ ಇರಬೇಕು. ನೀವು ಹೀಗೆ ಗುಂಪು ಕಟ್ಕೊಂಡು ಹರಟೆ ಹೊಡ್ಕೊಂಡು ಕೂತ್ರೆ ಅದಕ್ಕೆ ಅಡಿಕ್ಟ್ ಆಗಿ ನಾಳೆ ನನ್ನ ಜೊತೆ ಬರೋದೇ ಇಲ್ಲ ಅಂತಾಳ ಅಷ್ಟೆ. ನಾನು ಒಬ್ಬನೇ ಹನಿಮೂನ್ಗೆ ಹೋಗಿ ಏನು ಮಾಡಲಿ ಎಂದ ಪೃಥ್ವಿ. ಹೋಗೋ ತರಲೆ, ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ಎಂದರು ಹೇಮಾ ನಗುತ್ತಾ. ನಿನ್ನ ಹೆಂಡನ್ನ ನಾವೇನು ತಿಂದ್ಬಿಡಲ್ಲ, ಹಿಂಗೆ ಕಷ್ಟ ಸುಖ ಮಾತಾಡ್ಕೊಂಡು ಕೂತಿದ್ದೋ ಅಷ್ಟೇ, ಒಂದು ಗಳಿಗೆನೂ ಬಿಟ್ಟಿರಕ್ಕಿಲ್ಲ ಅಂತೀಯ ಎಂದಾಗ ಪೃಥ್ವಿಯೂ ಸಹ ಅಜ್ಜಿಯನ್ನು ರೇಗಿಸಲೆಂದು, ಮತ್ತೆ ನೀನು ಮದುವೆಯಾದ ಹೊಸ್ತ್ರಲ್ಲಿ ನಿನ್ನ ಗಂಡನ್ನ ಬಿಟ್ಟಿರ್ತಿದ್ಯಾ ಹೇಳು? ನಾನಿನ್ನೂ ಮದುವೆಯಾಗಿ 1 ತಿಂಗಳು ಆಗಿಲ್ಲ, ಹೆಂಡ್ತಿ ಜೊತೆ ಇರೋದು ತಪ್ಪ ಎಂದಾಗ ಅವನತ್ತ ಕೈ ಮುಗಿದವರೇ, ಕರ್ಕೊಂಡು ಹೋಗಪ್ಪ ನಿನ್ನ ಹೆಂಡ್ರನ್ನ, ಹಿಂಗೆ ಬಿಟ್ರೆ ಮಾತಾಡ್ತಾನೆ ಇರ್ತೀಯ. ಬ್ಯಾಗ್ನೇ ಒಂದು ಮಗ ಮಾಡ್ಕೊಳ್ಳಿ. ಇನ್ನೂ ಚಿಕ್ಕ ವಯಸ್ಸು, ದುಡ್ಡು ದುಡ್ಕೋಬೇಕು ಅನ್ಕೊಂಡು ಕೂತ್ರೆ ಮುಂದಕ್ಕೆ ನಿಮಗೆ ತೊಂದರೆ ಆಯ್ತಾ? ಅದನ್ನು ಬಿಟ್ಟು ನೀವೇ ಹಿಂಗೆ ಆಡೋ ಹುಡುಗರಂಗೆ ಆಡ್ತಿದ್ರೆ ನೋಡಿದವರು ನಗ್ತಾರೆ ಎಂದವರ ಕೆನ್ನೆ ಹಿಂಡಿ, ನೀನು ಹೇಳ್ದಾಗ ಆಗಲಿ ಅಜ್ಜಿ, ಟ್ರಿಪ್ ಮುಗಿಸಿ ಬರುವಾಗ ಮಗುನು ಜೊತೆಲೇ ಕರ್ಕೊಂಡು ಬಂದು ಬಿಡ್ತೀವಿ. ನೀನೇ ಒಂದು ಹೆಸರು ಸೆಲೆಕ್ಟ್ ಮಾಡಿ ಇಟ್ಟಿರು ಎಂದಿದ್ದ ಪೃಥ್ವಿ. ನಿಂಗೆ ನನ್ನ ರೇಗಿಸ್ಲಿಲ್ಲ ಅಂದರೆ ತಿಂದನ್ನ ಅರ್ಗಕ್ಕಿಲ್ಲ ಅಂತ ಗೊತ್ತು. ಅದೇನೋ ಬಟ್ಟೆ ಜೋಡಿಸ್ಕೋಬೇಕು ಅಂದಲ್ಲ, ಹೋಗಪ್ಪ ಆ ಕೆಲಸ ನೋಡೋಗು ಎಂದಾಗ ನಗುತ್ತಾ ಮಹಿಯ ಕೈ ಹಿಡಿದುಕೊಂಡು ಹೋಗಿದ್ದ. ಮಾರನೇ ದಿನವೇ ಮಾಲ್ಡೀವ್ಸ್ಗೆ ಹೊರಟಿದ್ದರು ಇಬ್ಬರು. ಸುಂದರ ದ್ವೀಪದ ಮಧ್ಯ ತಮ್ಮದೇ ಲೋಕದಲ್ಲಿ ಕಳೆದು ಹೋಗಿದೆ ಜೋಡಿ. ಕಡಲ ಕಿನಾರೆಯಲ್ಲಿ ಅಲೆಗಳ ಜೊತೆಗೆ ಆಡುತ್ತಿದ್ದವಳನ್ನು ಮರಳ ಮೇಲೆ ಕೂತು ತದೇಕ ಚಿತ್ತದಿಂದ ನೋಡುತ್ತಿದ್ದಾನೆ ಪೃಥ್ವಿ. ಅದೆಷ್ಟೋ ಖುಷಿಯಾಗಿದೆಯಾ ಹುಡುಗಿ? ಈ ನಿನ್ನ ನಗು, ಸಂತೋಷ ಒಂದು ಕ್ಷಣ ನಿನ್ನ ಮೊಗದಲ್ಲಿ ಕಾಣದೆ ಹೋದರೆ ಎಷ್ಟು ಒದ್ದಾಡಿ ಹೋಗುತ್ತೇನೆ ನಾನು ಗೊತ್ತಾ? ಅಂಥದ್ರಲ್ಲಿ ನಾನೇ ನಿನಗೆ ನೋವು ಕೊಡಲು ಮನಸ್ಸು ಬರ್ತಿಲ್ಲ. ಇರುವ ವಿಷಯ ನಿನ್ನೊಂದಿಗೆ ಹೇಳಿಕೊಂಡು ಪರಿಹಾರ ಹುಡುಕಲು ಸಾಧ್ಯವಿಲ್ಲ. ಬಿಕ್ಕಟ್ಟು ಬಗೆಹರಿಯಬೇಕು ಎಂದರೆ ನೀನು ಕೊಂಚ ಮರುಗಲೇಬೇಕು ಎಂದು ಹೇಳಿಕೊಳ್ಳುತ್ತಾ ಯೋಜನೆಯಲ್ಲೇ ಕಳೆದು ಹೋಗಿದ್ದವನ ಮೇಲೆ ನೀರು ಎರಚಿದ್ದಳು ಮಹಿ. ಪೃಥ್ವಿ, ಬಾ ನೀರಲ್ಲಿ ಆಟ ಆಡೋಣ ಎಂದಳು ಚಿಕ್ಕ ಹುಡುಗಿಯ ಹಾಗೆ. ಯಾಕೋ ಮನಸ್ಸಿಲ್ಲ ಕಣೆ. ಮನಸ್ಸಲ್ಲಿ ಏನೋ ಒಂದು ಕಸಿವಿಸಿ ಬೇಸರದಲ್ಲೇ ನುಡಿದ. ಅದ್ಯಾಕೆ ಅಂತ ನಿಂಗೆ ಗೊತ್ತಾಗಿದ್ರೆ ನನಗೂ ಸ್ವಲ್ಪ ಹೇಳು. ಅಜ್ಜಿ ಹತ್ರ ಮಗುನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ಹೀಗೆ ಕೂತಿದೀಯ. ಮಗು ಬೇಡ, ಅಟ್ಲೀಸ್ಟ್ ಹೆಂಡ್ತಿ ಕಡೆ ಆದರೂ ಗಮನ ಕೊಡು ಎಂದವಳು ಮತ್ತೆ ಅಲೆಗಳ ಜೊತೆಗೆ ಹಾಡಲು ಓಡಿದ್ದಳು. ಮಹಿ ಆಟದಲ್ಲಿ ವ್ಯಸ್ತಳಾಗಿದ್ದಳು. ದೂರದಲ್ಲಿ ಮರಳ ಮೇಲೆ ಕೂತು ಗಿಟಾರ್ ನುಡಿಸುತ್ತಿರುವ ವ್ಯಕ್ತಿ ಕಣ್ಣಿಗೆ ಬಿದ್ದಿದ್ದ. ತಟ್ಟನೆ ಮಹಿಯ ಮೊದಲ ಭೇಟಿ ನೆನಪಾಗಿ ಮೊಗದಲ್ಲಿ ಚಂದದೊಂದು ನಗು ಮೂಡಿತ್ತು. ಪೃಥ್ವಿಗೆ ಓದು ಮುಗಿಸಿದ ತಕ್ಷಣ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿತ್ತು. ಮೈಸೂರು ಬಿಟ್ಟು ಹೋಗಲು ಮನಸ್ಸಿಲ್ಲ, ಬಿಟ್ಟು ಹೋಗದೆ ವಿಧಿಯಿಲ್ಲ. ಹುಟ್ಟಿ ಬೆಳೆದ ಊರಿನೊಡನೆ ಭಾವನಾತ್ಮಕ ನಂಟು ಬೆಳೆದು ಬಿಟ್ಟಿದೆ. ಆದರೂ ಕೈಗೆ ಸಿಕ್ಕ ಉದ್ಯೋಗ ಬಿಡಲು ಮನಸ್ಸಾಗದೆ ಬಂದಿದ್ದ. ಶನಿವಾರ ಬಂದರೆ ಮೈಸೂರಿನತ್ತ ಪಯಣ, ಆಫೀಸ್ ಕೆಲಸ, ಪಿಜಿಯಲ್ಲಿ ಒಂದಷ್ಟು ಗೆಳೆಯರು. ಇವನ ಹಾಗೆ ಮೈಸೂರಿನಿಂದ ಬಂದಿದ್ದ ಗೆಳೆಯರ ಭೇಟಿ ಇದೇ ಅಭ್ಯಾಸ ಆಗಿ ಹೋಗಿತ್ತು. ಜೀವನೋಪಾಯಕ್ಕೆ ಕೆಲಸವಿದೆ, ಸಂಬಳ ಬರುತ್ತದೆ, ಆದರೆ ಮನಸ್ಸಿಗೆ ಖುಷಿ ಕೊಡುವ ಹವ್ಯಾಸ ಮಾಡುತ್ತಿಲ್ಲವಲ್ಲ ಎಂದು ಬೇಸರವಾಗಿತ್ತು ಪೃಥ್ವಿಗೆ. ಆಗಲೇ ತಲೆಗೆ ಹೊಳೆದಿತ್ತು. ಎಂದೋ ಒಮ್ಮೆ ಕಾಲೇಜಿನ ದಿನಗಳಲ್ಲಿ ಕಲಿಯಲೆಂದು ಶುರು ಮಾಡಿ ಅಲ್ಲಿಗೆ ಬಿಟ್ಟಿದ್ದ ಗಿಟಾರ್ ಕಲಿಯುವ ಅಭ್ಯಾಸ. ಮೊದಲು ಸರಿಯಾಗಿ ಕ್ಲಾಸ್ಗೆ ಹೋಗಿ ಓದೋದ್ರ ಕಡೆ ಗಮನ ಕೊಡು, ಆಮೇಲೆ ಗಿಟಾರ್ ಎಲ್ಲ ಕಲಿಯುವಂತೆ ಎಂದು ಅಪ್ಪ ತಾಕೀತು ಮಾಡಿದ ಮೇಲೆ ಗಿಟಾರ್ ಕ್ಲಾಸ್ಗೆ ಸೇರಿದ್ದವನು 2 ದಿನಕ್ಕೆ ಅದಕ್ಕೆ ಮುಕ್ತಾಯ ಹೇಳಬೇಕಾಯಿತು. ಈಗ ಕೈನಲ್ಲೊಂದು ಕೆಲಸವಿದೆ, ದುಡ್ಡಿದೆ, ಕಲಿಯುವ ಆಸಕ್ತಿ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಯವಿದೆ. ನಾನೇಕೆ ಈಗ ಗಿಟಾರ್ ಕಲಿಯಬಾರದು ಎಂದು ತಲೆಗೆ ಒಳೆದದ್ದೇ ತಡ ಮಾಡದೆ ಮೊಬೈಲ್ ತೆಗೆದು ತನ್ನ ಪಿಜಿಯ ಸುತ್ತ ಗಿಟಾರ್ ಕಲಿಯುವ ಕ್ಲಾಸ್ ಇದೆಯೇ ಎಂದು ಚೆಕ್ ಮಾಡಿದ್ದ. ಇವನ ಪಿಜಿ ಹತ್ತಿರ ಇಲ್ಲದಿದ್ದರೂ ಸ್ವಲ್ಪ ದೂರದಲ್ಲೇ ಒಂದು ಕ್ಲಾಸ್ ಇತ್ತು. ಅವನ ಬಳಿ ಬೈಕ್ ಇದ್ದುದರಿಂದ ಓಡಾಡಲು ಅನುಕೂಲ ಎಂದುಕೊಂಡು ಅವರಿಗೆ ಕಾಲ್ ಮಾಡಿ ವಿಚಾರಿಸಿದ್ದ.
ಸಂಜೆ ಆಫೀಸ್ ಮುಗಿಸಿ ಪಿಜಿಗೆ ಬಂದ ಮೇಲೆ ಮಾಡಲೇನು ಕೆಲಸವಿಲ್ಲವಲ್ಲ ಎಂದು ಕಳವಳ ಪಡುತ್ತಿದ್ದವನ ಸಂಜೆಯ ಸಮಯಕ್ಕೆ ಕ್ಲಾಸ್ಗೆ ಸೇರಿಕೊಂಡಿದ್ದ. ಅಂದು ಮೊದಲನೇ ದಿನದ ಕ್ಲಾಸ್. ಎಷ್ಟೋ ಜನರು ಇವನಿಗಿಂತ ಮೊದಲೇ ಬಂದು ಕುಳಿತಿದ್ದರು. ಹಿರಿಯರು ಕಿರಿಯರು ಎನ್ನದೇ ಎಲ್ಲ ವಯಸ್ಸಿನವರು ಅಲ್ಲಿದ್ದರು. ಎಲ್ಲರೂ ಅಪರಿಚಿತರೇ ಆಗಿರುವುದರಿಂದ ಯಾರೊಂದಿಗೂ ಮಾತನಾಡದೆ ಸುಮ್ಮನೆ ಮುಂದಿನ ಸಾಲಿನಲ್ಲಿದ್ದ ಚೇರ್ ಮೇಲೆ ಕುಳಿತ ಪೃಥ್ವಿ. ಪಕ್ಕದಲ್ಲಿದ್ದವ ಇವನ ಮುಖ ನೋಡಿ ಕಿರುನಕ್ಕಾಗ ತಾನು ನಕ್ಕು ಮುಂದೇನು ಮಾತನಾಡದೆ ಸುಮ್ಮನೆ ಕುಳಿತು ಬಿಟ್ಟ. ಗಿಟಾರ್ ಹೇಳಿಕೊಡುವವರು ಕ್ಲಾಸ್ ಒಳಗೆ ಬಂದು ಗಿಟಾರ್ ಕಲಿಯಲು ಬಂದಿರಲು ಕಾರಣವೇನು ಎಂದು ಕೇಳಿ ಒಬ್ಬೊಬ್ಬರ ಉತ್ತರ ಕೇಳಿ ದಂಗಾಗಿ ನಿಂತು ಬಿಟ್ಟರು. ಸರ್, ನನ್ನ ಹುಡುಗಿಗೆ ಡಿಫ್ರೆಂಟ್ ಆಗಿ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಗಿಟಾರ್ ನುಡಿಸುತ್ತಾ ಪ್ರಪೋಸ್ ಮಾಡಿದರೆ ಅವಳಿಗೆ ಇಷ್ಟ ಆಗಬಹುದು, ಅದಕ್ಕೆ ಜಾಯಿನ್ ಆದೆ ಎಂದ ಹುಡುಗನೊಬ್ಬ. ಸರ್, ಡಿಗ್ರಿ ಮುಗೀತು, ಮುಂದೆ ಓದೋ ಪ್ಲ್ಯಾನ್ ಇಲ್ಲ, ಮನೇಲಿ ಬೋರ್ ಆಗುತ್ತೆ, ಅದಕ್ಕೆ ಗಿಟಾರ್ ಕಲಿಯೋಣ ಅಂತ ಬಂದೆ, ಟೈಮ್ ಪಾಸ್ ಮಾಡೋಕ್ಕೆ ಬಂದೆ ಎಂದು ನೇರವಾಗಿ ಹೇಳದೆ ಹೀಗೆಲ್ಲ ಹೇಳಿದ್ದಳು ಹುಡುಗಿ. ಮತ್ತೊಬ್ಬ, ಸರ್, ನನ್ನ ರೂಮ್ಮೇಟ್ ಜಾಯಿನ್ ಆಗಿದ್ದಾನೆ, ಅವನಿಗೆ ಕಂಪ್ನಿ ಕೊಡೋಕ್ಕೆ ಬಂದಿದ್ದೀನಿ ಅಷ್ಟೇ ಎಂದ. ಸರ್, ನನ್ನ ಬಾಯ್ ಫ್ರೆಂಡ್ ಕಲಿಯೋಕೆ ಬಂದಿದ್ದಾನೆ, ನಾನು ಬಂದರೆ ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬಹುದಲ್ಲ ಅಂತ ಬಂದಿದ್ದೀನಿ ಹೇಳಿದಳು ಹುಡುಗಿಯೊಬ್ಬಳು. ಸರ್, ಅಲ್ಲೇ ಇದ್ದ ನೀರು ಬಾಟಲಿ ತೆಗೆದುಕೊಂಡು ಅರ್ಧದಷ್ಟು ಕುಡಿದು ಬಿಟ್ಟರು. ಇವರ ಮಾತೆಲ್ಲ ಕೇಳಿ ಸುಸ್ತಾಗಿತ್ತೋ ಏನೋ. ಸರ್, ನಾನು ಜನರನ್ನು ಇಂಪ್ರೆಸ್ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಸ್ಟಾರ್ ಆಗಬೇಕು, ಅದಕ್ಕೆ ಕಲಿಯೋಕೆ ಬಂದಿದ್ದೀನಿ ಸರ್ ಎಂದ ಭೂಪ. ನನ್ನ ಸ್ಟಾರ್ ಹದಗೆಟ್ಟು ಕೂತಿದೆ, ಅದಕ್ಕೆ ನೀನು ಇಲ್ಲಿ ಬಂದಿದ್ದೀಯಾ ಅನಿಸುತ್ತೆ ಎಂದು ಮನದಲ್ಲಿ ಹೇಳಿಕೊಂಡು ಸುಮ್ಮನಾದರು ಅವರು. ಮತ್ತೊಬ್ಬ, ಸರ್, ನನಗೆ ರವಿಚಂದ್ರನ್ ಅವರು ಯುಗಪುರುಷ ಮೂವಿಲಿ ಗಿಟಾರ್ ಬಾರಿಸೋದು ನೋಡಿ ನನಗೂ ಕಲಿಯೋ ಹುಚ್ಚು ಬಂತು ಸರ್ ಎಂದ. ಅವನ ಮಾತಿಗೆ ಪೆಚ್ಚಾದವರು, ಅಪ್ಪ ಮಹಾಪುರುಷ, ಗಿಟಾರ್ ಬಾರಿಸೋದು ಅಲ್ವೋ ನುಡಿಸೋದು, ಹುಚ್ಚು ಹಿಡಿತು ಅಂತ ನೀನೇ ಒಪ್ಪಿಕೊಳ್ತಾ ಇದೆಯಲ್ಲ, ಅದಕ್ಕೆ ಮೆಚ್ಚಿದೆ ನಿನ್ನ ಹುಚ್ಚು ಇನ್ನೆಲ್ಲಿಗೋ ಹೋಗಿ ಮುಟ್ಟಿ ನನಗೆ ಹುಚ್ಚು ಹಿಡಿಯದೇ ಇದ್ರೆ ಸಾಕು ಗೊಣಗುತ್ತಾ ಸುಮ್ಮನಾದರು. ಪೃಥ್ವಿಯ ಪಕ್ಕದಲ್ಲಿದ್ದವರ ಸರದಿ ಬಂದಿತ್ತು. ನೋಡಲು ಸಭ್ಯನಾಗಿ ಕಾಣುತ್ತಿದ್ದ ಹುಡುಗ, ಸರ್, ನನಗೇನು ಗಿಟಾರ್ ಕಲಿಯೋ ಇಂಟ್ರೆಸ್ಟ್ ಇರಲಿಲ್ಲ, ಆದರೆ ನಾನು ಪ್ರೀತಿ ಮಾಡ್ತಿರೋ ಹುಡುಗಿಗೆ ಅದು ತುಂಬ ಇಷ್ಟ, ನನಗೆ ಅವಳೆಂದರೆ ತುಂಬ ಇಷ್ಟ, ಅದಕ್ಕಾಗಿ ಅವಳಿಗೋಸ್ಕರ ಕಲಿಯೋಕೆ ಬಂದಿದ್ದೀನಿ, ಅವಳಿಗೋಸ್ಕರ ಆದರೂ ಇಂಟ್ರೆಸ್ಟಿಂದ ಕಲಿತೀನಿ ಸರ್ ಎಂದಿದ್ದ. ಕಲಿಸುವವರಿಗೆ ಕೊಂಚ ಧೈರ್ಯ ಬಂದಿತ್ತು. ಶಿಷ್ಯರೆಲ್ಲ ಹುಚ್ಚುಚ್ಚಾಗಿ ಹಾಡಿಬಿಟ್ಟರೆ ನನ್ನ ಗತಿ ಅದೋ ಗತಿ ಎಂದು ಅಳುಕುತ್ತಿದ್ದವರಿಗೆ ಸಮಾಧಾನವಾಗುವಂತಹ ಒಂದು ಉತ್ತರ ದೊರಕಿತ್ತಲ್ಲ. ಪೃಥ್ವಿಯ ಸರದಿ ಬಂದಿತ್ತು. ಸರ್, ಮಾಡೋಕೆ ಅಂತ ಒಂದು ಉದ್ಯೋಗ ಇದೆ, ಆದರೆ ಮನಸ್ಸಿಗೆ ಇಷ್ಟ ಆಗುವಂಥದ್ದು ಯಾವುದಾದ್ರೂ ಕೆಲಸದಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಅಂತ ಮೊದಲಿಂದನೂ ಆಸೆ ಇತ್ತು. ಕಾಲೇಜ್ ಹೋಗುವಾಗ ಇದೆಲ್ಲ ಮಾಡೋಕೆ ಹೋದರೆ ಓದೋದ್ರಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ ಅಂತ ಮನೆಯಲ್ಲಿ ಗಿಟಾರ್ ಕಲಿಯೋಕೆ ಬಿಟ್ಟಿರಲಿಲ್ಲ, ಅದಕ್ಕೆ ಇವಾಗ ಜಾಯಿನ್ ಆಗಿದ್ದೀನಿ ಎಂದಾಗ ನಿಜಕ್ಕೂ ಅವರಿಗೆ ಸಂತೋಷವಾಗಿತ್ತು. ಕೊನೆಯ ಸಾಲಿನಲ್ಲಿ 3 ಹುಡುಗಿಯರು ಗುಸುಗುಸು ಮಾಡುವುದರಲ್ಲಿ ಕಳೆದು ಹೋಗಿ ಇವರ ಮಾತಿನತ್ತ ಲಕ್ಷ್ಯವೇ ಇರಲಿಲ್ಲ. ಏನ್ರಮ್ಮ, ನಿಮ್ಮ ಮಾತುಗಳು ಮುಗೀತಾ? ನೀವೇನು ಈ ಪ್ರಶ್ನೆಗೆ ಉತ್ತರ ಕೊಡೋದು ಬೇಡ ಬಿಡಿ, ನೋಡಿದರೆ ಗೊತ್ತಾಗುತ್ತೆ ಟೈಮ್ ಪಾಸ್ ಮಾಡೋಕೆ ಬಂದಿರೋದು ಅಂತ. ಆಗಲೇ ಹರಟೆ ಶುರು ಮಾಡಿಬಿಟ್ಟಿದ್ದೀರಾ ಎಂದು ಬಿಟ್ಟರು. ಇಷ್ಟು ಹೊತ್ತು ವಿಚಿತ್ರ ಉತ್ತರ ಕೇಳಿ ಕೇಳಿ ಸಾಕಾಗಿ ಹೋಗಿತ್ತಲ್ಲ ಅವರಿಗೂ. ನೋ ಸರ್, ನಾವು ಟೈಮ್ ಪಾಸ್ ಮಾಡೋಕೆ ಬಂದಿಲ್ಲ. ಹುಡುಗಿಯೊಬ್ಬಳು ಎದ್ದು ನಿಂತು ಮಾತು ಶುರು ಮಾಡಿದ್ದಳು. ನೋಡಲು ಚಿಕ್ಕ ವಯಸ್ಸು, ಅವಳೇ ಆಸಕ್ತಿ ತೋರಿ ಬಂದಿರುವ ಹಾಗೆ ಕಾಣುತ್ತಿದ್ದಾಳಲ್ಲ ಎನಿಸಿತು ಪೃಥ್ವಿಗೆ. ತಿಳಿ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ಗೆ ಹಳದಿ ಬಣ್ಣದ ತುಂಬು ತೋಳಿನ ಟೀ ಶರ್ಟ್ ಧರಿಸಿದ್ದವಳು ಉದ್ದ ಕೂದಲಿಗೆ ಹೇರ್ ಬ್ಯಾಂಡ್ ಹಾಕಿ ಕೂದಲನ್ನೆಲ್ಲ ಬೆನ್ನ ಹಿಂಬದಿಗೆ ಬಿಟ್ಟಿದ್ದಳು. ಅಗಲವಾದ ಹಣೆಯ ಮೇಲೆ ಪುಟ್ಟದೊಂದು ಬಿಂದಿ. ಅದನ್ನು ಬಿಟ್ಟರೆ ಬೇರೇನೂ ಅಲಂಕಾರವಿಲ್ಲದೆಯೂ ಅವಳು ಮುದ್ದಾಗಿ ಕಾಣುತ್ತಿದ್ದಳು. ನೋಡಿದ ಕೂಡಲೇ ಮತ್ತೊಮ್ಮೆ ತಿರುಗಿ ನೋಡುವಂತೆ ತನ್ನತ್ತ ಸೆಳೆಯುವ ಆ ಮುದ್ದು ಮುಖದಲ್ಲಿ ಎದ್ದು ಕಾಣುವುದೇ ಅವಳ ಬಟ್ಟಲು ಕಂಗಳು. ಟೈಮ್ ಪಾಸ್ ಮಾಡೋಕೆ ಬಂದಿಲ್ಲ ಅಂದರೆ ಮತ್ತೇನು ಇಂಟ್ರೆಸ್ಟ್ ತೋರಿಸಿ ಬಂದಿದ್ದೀರಾ? ಅಂದರೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ, ಮೊದಲ ಕ್ಲಾಸ್ನಲ್ಲೇ ಮಾತಾಡ್ತಾ ಕೂತಿದ್ದೀರಲ್ಲ ಎಂದು ರೇಗಿದ್ದರು. ಸರ್, ಅದು ನಮ್ಮ ಕಾಲೇಜ್ನಲ್ಲಿ ಕಲ್ಚರಲ್ ಫೆಸ್ಟ್ ಇದೆ, ನಾವು ಗಿಟಾರ್ ಕಲಿತು ಅಲ್ಲಿ ಪ್ರೋಗ್ರಾಮ್ ಕೊಡೋಣ ಅಂತ ಡಿಸೈಡ್ ಮಾಡಿ ಇಲ್ಲಿಗೆ ಬಂದ್ವಿ ಎಂದಳು ಆ ಹುಡುಗಿ. ಅವನ ಮಾತಿಗೆ ಕಣ್ಣು ದಪ್ಪಗೆ ಬಿಟ್ಟ ಟೀಚರ್, ನೀವೇನು ಹುಡುಗಾಟ ಆಡ್ತಾ ಇದ್ದೀರಾ? 3-4 ದಿನಕ್ಕೆಲ್ಲ ಕಲಿತು 5ನೇ ದಿನಕ್ಕೆ ಪ್ರೋಗ್ರಾಮ್ ಕೊಟ್ಟು ಬಿಡೋಣ ಅಂತ ಬಂದಿದ್ದೀರಲ್ಲ, ಅದಂತೂ ಸಾಧ್ಯವಿಲ್ಲ. ಶ್ರದ್ಧೆ ಇಟ್ಟು ಕಲಿತರೂ ಅದಕ್ಕೆ ಬಹಳ ಸಮಯದ ಜೊತೆಗೆ ತಾಳ್ಮೆ ಬೇಕೇ ಬೇಕು. ನಿಮ್ಮನ್ನ ನೋಡಿದರೆ ಆಸಕ್ತಿ ಇರುವವರ ಹಾಗೆ ಕಾಣೋದಿಲ್ಲ. ಸುಮ್ಮನೆ ನಮ್ಮ ಸಮಯ ವೇಸ್ಟ್ ಮಾಡ್ತೀರಾ. ಕಲಿಯುವವರಿಗೂ ತೊಂದರೆ, ಕಲಿಸೋ ನನಗೂ ತೊಂದರೆ ಎಂದು ಬಿಟ್ಟರು.
ಸರ್ ನೀವೇನು ಹೀಗೆ ಮಾತಾಡೋ ಬಾಯಿಗೆ ದಂಡಿಯ ಕೆಲಸ ಕೊಡ್ತೀರಾ? ಅದೇ ಕೇಳಿಸ್ಕೊಳ್ಳೋ ಕಿವಿಗೆ ಯೋಚನೆ ಮಾಡಬೇಕಿರೋ ತಲೆಗೆ ಕೆಲಸ ಕೊಡದೆ ಸೋಂಬೇರಿ ಮಾಡಿಬಿಟ್ಟಿದ್ದೀರಾ. ನಾನು ಕಲ್ಚರಲ್ ಪ್ರೋಗ್ರಾಮ್ ಇದೆ ಅಂದೆ, ನಾಳೆ ನಾಡಿದ್ರಲ್ಲೇ ಇದೆ ಅಂತ ಹೇಳಿದ್ನ ಎಂದಳು. ಅವಳ ಮಾತಿಗೆ ಕ್ಲಾಸ್ನಲ್ಲಿರುವವರೆಲ್ಲ ಜೋರಾಗಿ ನಕ್ಕು ಬಿಟ್ಟರು. ಹುಡುಗಿ ನೋಡಲು ಮಾತ್ರ ಮುದ್ದು, ಮಾತು ಮಾತ್ರ ಜೋರು. ಪೃಥ್ವಿ ಅವಳ ಮುಂದೇನು ಹೇಳುವಳೋ ಎಂದು ಕಾತರದಿಂದ ನೋಡುತ್ತಿದ್ದ. ನಾವು ಸೆಕೆಂಡ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್, ಮುಂದಿನ ವರ್ಷದ ಕೊನೆಯಲ್ಲಿ ಬರೋ ಪ್ರೋಗ್ರಾಮ್ ಅಷ್ಟರಲ್ಲಿ ರೆಡಿ ಆದರೂ ಸಾಕು. ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರೆಲ್ಲ ಇನ್ನೂ ಗಿಟಾರ್ ಕಲಿತಾ ಇರೋ ಸ್ಟೂಡೆಂಟ್ಸ್, ಯಾರೂ ಎಲ್ಲ ಕಲಿತು ಬಂದಿಲ್ಲ. ನೀವು ಹೇಳಿಕೊಟ್ಟಿದ್ದನ್ನು ಇಂಟ್ರೆಸ್ಟಿಂದ ಕಲಿತೀವಿ ಸರ್. ನಿಮ್ಮ ಕ್ಲಾಸ್ಗೆ ತೊಂದರೆ ಕೊಡೋದಾಗ್ಲಿ ಟೈಮ್ ಪಾಸ್ ಮಾಡೋದಾಗ್ಲಿ ನಮ್ಮ ಉದ್ದೇಶ ಅಲ್ಲ, ನೇರವಾಗಿ ಹೇಳಿದಳು ಹುಡುಗಿ. ಓ ಹೌದಾ, ಸಾರಿ, ನಾನೇ ಆತ್ರಪಟ್ಟು ನಿಮ್ಮ ಮೇಲೆ ರೇಗಾಡ್ಬಿಟ್ಟೆ ಎಂದವರು ಉಳಿದವರನ್ನು ಮಾತನಾಡಿಸಿ ಗಿಟಾರ್ ಕಲಿಯಲು ಯಾವ ಅಂಶಗಳು ಮುಖ್ಯ ಎಂದು ತಿಳಿಸಿ ಅವತ್ತಿನ ಕ್ಲಾಸ್ ಮುಗಿಸಿದ್ದರು. 10ರಿಂದ 15 ಜನರಿರುವ ಕ್ಲಾಸ್ ಆದುದರಿಂದ ಅಲ್ಲಿರುವವರ ಮುಖ ಪರಿಚಯವಂತೂ ಪೃಥ್ವಿಗೆ ಆಗಿತ್ತು. ಕ್ಲಾಸ್ ಮುಗಿಸಿ ಪಿಜಿಗೆ ವಾಪಸ್ ಬಂದವನಿಗೆ ಇನ್ನು ಮುಂದೆ ವಾರಕ್ಕೆ 3 ದಿನ ಕ್ಲಾಸ್ಗೆ ಹೋಗಿ ಬಂದರೆ ಅದೊಂದು ರೀತಿಯ ಬದಲಾವಣೆ ಎಂದುಕೊಂಡು ಸಂತೋಷ ಪಟ್ಟಿದ್ದ. ಮರುದಿನ ಆಫೀಸ್ ಮುಗಿಸಿಕೊಂಡು ಕ್ಲಾಸ್ಗೆ ಬರುವ ಹೊತ್ತಿಗೆ ಸ್ವಲ್ಪ ಜನ ಬಂದು ಕುಳಿತಿದ್ದರು. ಯಾವುದೋ ಯೋಚನೆಯಲ್ಲಿದ್ದವನಿಗೆ ತಟ್ಟನೆ ನಿನ್ನೆ ಇಲ್ಲೇ ನೋಡಿದ ಹುಡುಗಿಯ ನೆನಪಾಗಿ ಕತ್ತು ಇಂದಿನ ಸಾಲಿನ ಚೇರ್ನಂತ ಹೊರಳಿತ್ತು. ಅವಳು ಅಲ್ಲೆಲ್ಲೂ ಕಾಣದೆ ಹೋದಾಗ ಕೊಂಚ ಬೇಸರವಾಗಿತ್ತು. ಅರೆ, ಆ ಹುಡುಗಿ ಯಾರೋ ಏನೋ, ಹೆಸರು ಸಹ ಗೊತ್ತಿಲ್ಲ, ನಾನೇಕೆ ಅವಳನ್ನು ಹುಡುಕ್ತಿದ್ದೀನಿ ಎಂದು ಯೋಚಿಸುತ್ತಿದ್ದ ಸಮಯಕ್ಕೆ ಸರಿಯಾಗಿ ಬಂದಿದ್ದಳು ಅವಳು. ಬರುವಾಗಲೇ ಪಕ್ಕದಲ್ಲಿದ್ದ ಗೆಳತಿಯ ಜೊತೆಗೆ ಮಾತನಾಡುತ್ತಾ ಕೈನಲ್ಲೊಂದು ಚಿಪ್ಸ್ ಪ್ಯಾಕೆಟ್ ಹಿಡಿದು ಬಂದಳು. ಪೃಥ್ವಿ ಕುಳಿತಿದ್ದ ಚೇರ್ನ ಬಲಕ್ಕೆ ಸ್ವಲ್ಪ ದೂರದಲ್ಲಿ ಕೂತವಳ ಬಾಯಿ ತಿನ್ನುತ್ತಾ ಮಾತನಾಡುವುದರಲ್ಲಿ ಬ್ಯುಸಿ. ಇದ್ಯಾವುದೋ ಚಾಟರ್ ಬಾಕ್ಸ್ ಇರಬೇಕು, ಬಂದಾಗಿನಿಂದ ಬಾಯಿಗೆ ಪುರ್ಸೊತ್ತೇ ಇಲ್ಲ, ಮನದಲ್ಲೇ ಹೇಳಿಕೊಳ್ಳುತ್ತಿದ್ದ ಪೃಥ್ವಿ. ಅದೇ ಸಮಯಕ್ಕೆ ಸರ್ ಒಳಗೆ ಬಂದಿದ್ದರು. ಒಂದಷ್ಟು ಹೊತ್ತು ಎಲ್ಲರನ್ನೂ ಮಾತನಾಡಿಸಿ ಕ್ಲಾಸ್ ಶುರು ಮಾಡಿದ್ದರು. ಆಗಲೇ ಎದ್ದು ನಿಂತಿದ್ದಳು ಹುಡುಗಿ. ಸರ್, ನನಗೊಂದು ಡೌಟ್ ಎನ್ನುತ್ತಾ. ಇನ್ನೂ ನಾನು ಕ್ಲಾಸ್ ಶುರುನೇ ಮಾಡಿಲ್ಲ, ಆಗಲೇ ಡೌಟ್ ಬಂದ್ಬಿಡ್ತಾ? ಕೇಳಮ್ಮ ಕೇಳು, ಅದೇನು ನಿನ್ನ ಡೌಟ್? ನಿನ್ನ ಹೆಸರೇನು ಕೇಳಿದ್ದರು ಸರ್. ಡೌಟ್ ಪಾಠದ ಬಗ್ಗೆ ಅಲ್ಲ ಸರ್, ನಿಮ್ಮ ಬಗ್ಗೆ ಎಂದಿದ್ದಳು. ಸರ್ಗೆ ಆಶ್ಚರ್ಯ. ಈ ಹುಡುಗಿಗೆ ನನ್ನ ಮೇಲೆ ಯಾವ ಕಾರಣಕ್ಕೆ ಡೌಟ್ ಬಂತೋ ಎಂದು ತಲೆ ಕೆರೆದುಕೊಳ್ಳುತ್ತಾ ಏನು ಎಂದರು. ಸರ್, ನಿನ್ನೆಯೆಲ್ಲ ನೀವು ನಮಗೆಲ್ಲ ಯಾಕೆ ಗಿಟಾರ್ ಕಲಿಯೋಕೆ ಬಂದಿದ್ದೀರಾ ಅಂತ ಕೇಳಿದ್ರಿ, ಆದರೆ ನೀವ್ಯಾಕೆ ಕಲಿಸೋಕೆ ಇಂಟ್ರೆಸ್ಟ್ ತೋರಿಸಿದ್ರಿ ಅಂತ ಹೇಳಲೇ ಇಲ್ವಲ್ಲ ಎಂದಾಗ ಪೆಚ್ಚಾದರು ಅವರು. ಮನದಲ್ಲೇ ಇದೊಳ್ಳೆ ತರಲೆ ಹುಡುಗಿ ಥರ ಕಾಣಿಸ್ತಾ ಇದೆ, ಇಂಥವ್ರನ್ನ ಇಟ್ಕೊಂಡು ನಾನು ಕ್ಲಾಸ್ ನಡೆಸಿದ ಹಾಗೆ ಎಂದುಕೊಳ್ಳುತ್ತಾ, ಪಾಠ ಹೇಳಿಕೊಡೋ ಟೀಚರ್ಗೆ ನೀವು ಯಾವ ಕಾರಣಕ್ಕೆ ಈ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಏನಮ್ಮ ಉತ್ತರ ಕೊಡೋದು? ಅಂದಹಾಗೆ ನಿನ್ನ ಹೆಸರೇ ಹೇಳ್ತಾ ಇಲ್ವಲ್ಲ ನೀನು, ಮತ್ತೆ ನೆನಪಿಸಿದ್ದರು ಅವರು. ನನ್ನ ಹೆಸರು ಮಹಿ ಅಂತ ಸರ್, ಎಲ್ಲರೂ ಮಹಿ ಅಂತಾನೆ ಕರೆಯೋದು ಎಂದಳು ನಗುತ್ತಾ. ಸರಿ, ನನ್ನ ಕ್ಲಾಸ್ ನಡೆಯುವಾಗ ನಾನಷ್ಟೇ ಮಾತಾಡಬೇಕು, ಇಲ್ಲ ಅಂದರೆ ನನಗೆ ಡಿಸ್ಟರ್ಬ್ ಆಗುತ್ತೆ. ನಿನ್ನೆಯಷ್ಟೇ ಕ್ಲಾಸಿಗೆ ತೊಂದರೆ ಮಾಡೋದಿಲ್ಲ ಅಂತ ಹೇಳಿದೀಯಾ, ನೆನಪಿದೆಯಾ? ಇವಳ ತರಲೆ ಪ್ರಶ್ನೆಗಳ ಹಾವಳಿಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಸಣ್ಣದಾಗಿ ಧಮಕಿ ಹಾಕಿದ್ದರು. ಅವರ ಮಾತಿಗೆ ತಲೆ ಆಡಿಸಿದವಳು ಮೌನವಾಗಿ ಸ್ವಲ್ಪ ಹೊತ್ತು ಕೂತಳು. ಸರ್ ಕ್ಲಾಸ್ ಶುರು ಮಾಡಿದರು. ಸ್ವಲ್ಪ ತರಲೆಯಾದರೂ ಕಲಿಯುವ ಆಸಕ್ತಿ ಅವಳಲ್ಲಿ ಬಹಳಷ್ಟಿತ್ತು. ಕ್ಲಾಸ್ ಮುಗಿದ ತಕ್ಷಣ ಎಲ್ಲರೂ ಹೊರಟು ಬಿಟ್ಟರು. ಪೃಥ್ವಿ ಮುಂದೆ ಹೋಗಿದ್ದವ ಮತ್ತೆ ಹಿಂದೆ ತಿರುಗಿ ಮಹಿಯನ್ನು ನೋಡಿದ್ದ. ಇಷ್ಟು ಹೊತ್ತು ಬಾಯಿಗೆ ಪ್ಲಾಸ್ಟರ್ ಅಂಟಿಸಿದ ಹಾಗೆ ಕೂತಿದ್ದವಳು ಕ್ಲಾಸ್ ಮುಗಿದದ್ದೇ ತಡ ಮಾತು ಶುರು ಮಾಡಿದ್ದಳು. ತಿಳಿ ಗುಲಾಬಿ ಬಣ್ಣದ ತುಂಬು ತೋಳಿನ ಕುರ್ತಾಗೆ ಬಿಳಿ ಬಣ್ಣದ ಪ್ಯಾಂಟ್ ಧರಿಸಿದ್ದವಳು ಇಂದು ನಿನ್ನೆಗಿಂತ ಭಿನ್ನವಾಗಿ ಕಂಡಿದ್ದಳು. ಸರು, ಯಾಕೋ ಮಧ್ಯಾಹ್ನ ಸರಿಯಾಗಿ ಊಟ ಸೇರ್ಲೇ ಇಲ್ವೇ? ಇಲ್ಲೇ ಪುಟ್ ಸ್ಟ್ರೀಟ್ನಲ್ಲಿ ಪಾನಿಪುರಿ ತಿಂದು ಹೋಗೋಣವಾ? ಗೆಳತಿಯ ಬಳಿ ಪೀಠಿಕೆ ಹಿಡುತ್ತಿದ್ದಳು. ಕ್ಲಾಸ್ಗೆ ಬರುವಾಗಲೇ ಅಷ್ಟು ಸ್ನ್ಯಾಕ್ಸ್ ಹೊದ್ಕೊಂಡು ಬಂದು ಎಲ್ಲ ಖಾಲಿ ಮಾಡೋದ್ಯಲ್ಲೇ? ಮತ್ತೆ ಹಸಿವ? ನಿನ್ನ ಎನರ್ಜಿ ಎಲ್ಲ ನಿನ್ನ ಮಾತಿಗೆ ಖರ್ಚು ಆಗಿ ಹೋಗಿರುತ್ತೆ ಎಂದಳು ಅವಳ ಜೊತೆಗಿದ್ದ ಗೆಳತಿ. ಪೃಥ್ವಿಯ ಮುಂದೆಯೇ ಹಾದು ಹೋಗುವಾಗ ಅವರ ಮಾತುಗಳು ಕಿವಿಗೆ ಬಿದ್ದಿದ್ದವು. ತಿಂಡಿ ಪೋತಿ ಅನ್ಸುತ್ತೆ, ಇವಳಮ್ಮ ಚೆನ್ನಾಗಿ ಮಾಡಿ ಹಾಕ್ತಾರೆ, ಅದಕ್ಕೆ ಇಲ್ಲಿ ಬಂದು ಹೋತ್ಲ ಹೊಡೆಯೋದು ಎಂದು ಮನದಲ್ಲಿ ಹೇಳಿಕೊಂಡು ಹೊರಗಡೆ ಬಂದು ಬೈಕ್ ಪಾರ್ಕಿಂಗ್ ಕಡೆ ನಡೆದಿದ್ದ. ಆಗಲೇ ಹಿಂದೆಯಿಂದ ಯಾರೋ ಬೆನ್ನ ಮೇಲೆ ಹೊಡೆದ ಹಾಗಾಗಿ ಹಿಂದೆ ತಿರುಗಲು ಅಲ್ಲಿ ಒಬ್ಬ ಹುಡುಗ ನಿಂತಿದ್ದ. ಪೃಥ್ವಿ ಅಣ್ಣ, ನೀನು ಕ್ಲಾಸ್ಗೆ ಬರ್ತಿದೀಯಾ? ನಿಂಗ್ಯಾಕೋ ಅಣ್ಣ ಗಿಟಾರ್ ಕಲಿಯೋ ಆಸೆ? ಕೈ ತುಂಬ ಸಂಬಳ ಬರುತ್ತೆ ಎನ್ನುತ್ತಾ ಹತ್ತಿರ ಬಂದ. ಹೋ ಸೌರಭ್, ನೀನೇನು ಬೆಂಗಳೂರಿಗೆ ಬಂದುಬಿಟ್ಟಿದೀಯಾ? ಗಿಟಾರ್ ಕಲಿಯೋದು ನನಗಿಷ್ಟ, ಅದಕ್ಕೆ ಜಾಯಿನ್ ಆಗಿದ್ದೀನಿ ಎನ್ನುತ್ತಾ ಮಾತು ಶುರು ಮಾಡಿದ್ದ ಪೃಥ್ವಿ. ನಮ್ಮಪ್ಪನ ಆರ್ಕೆಸ್ಟ್ರಾ ಇದೆ, ನಾನು ಗಿಟಾರ್ ಕಲಿತರೆ ಉಪಯೋಗಕ್ಕೆ ಬರುತ್ತೆ ಅಂತ ಕಲಿಯೋ ಮನಸ್ಸು ಮಾಡಿದ್ದೆ. ನಮ್ಮ ಅಕ್ಕ ಬೆಂಗಳೂರಲ್ಲೇ ಇದ್ದಾಳೆ, ಅವಳ ಮನೆಯಲ್ಲಿ ಇದ್ದೀನಿ, ಇಲ್ಲೇ ಕಾಲೇಜ್ಗೂ ಸೇರಿದ್ದೀನಿ, ಸೌರಭ್ ಹೇಳಿಕೊಂಡಿದ್ದ.
ಸೌರಭ್ ಪೃಥ್ವಿಯ ಸ್ನೇಹಿತನ ತಮ್ಮ, ಮೈಸೂರಿನವನೇ. ಹಾಗೆ ಮಾತನಾಡುತ್ತಾ ಸ್ವಲ್ಪ ಹೊತ್ತು ನಿಂತರು. ಸೌರಭ್ನ ಗಮನವೆಲ್ಲ ಮಹಿಯ ಜೊತೆಗಿರುವ ಹುಡುಗಿಯ ಮೇಲಿರುವುದನ್ನು ಗಮನಿಸಿದ ಪೃಥ್ವಿ. ಏನಪ್ಪಾ, ಲವ್ವರ ಎಂದಾಗ ಹೌದು ಎಂದು ತಲೆ ಆಡಿಸಿದ ಹುಡುಗ ನಾಚಿಕೆಯಿಂದ. ಗೊತ್ತಾಯ್ತು ಬಿಡು, ಅವಳು ಕ್ಲಾಸ್ಗೆ ಸೇರಿದ್ದಾಳೆ ಅಂತ ನೀನು ಸೇರಿದ್ದೀಯಾ? ಯಾವಾಗಿನಿಂದ ನಡೀತಿದೆ ಎಂದಿದ್ದ. ಏನು ನಡೆಯೋದು ಅಣ್ಣ, ಇನ್ನೂ ಶುರುನೇ ಆಗಲಿಲ್ಲ. ನಾನು ಅವಳಿಗೆ ಇನ್ನೂ ಪ್ರಪೋಸ್ ಮಾಡೇ ಇಲ್ಲ. 1 ವರ್ಷದಿಂದ ಹಿಂದೆ ಸುತ್ತೋದೇ ಆಗಿದೆ. ನೀನು ಹೆಲ್ಪ್ ಮಾಡ್ತೀಯಾ ನೋಡು ಎಂದಿದ್ದ. ನನಗೇನೋ ಲವ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಅಂದ್ಕೊಂಡ್ಯಾ? ನಾನು ಈ ವಿಷಯದಲ್ಲಿ ಹೊಸಬ. ಅಟ್ಲೀಸ್ಟ್ ನಿಂಗೆ ಹುಡುಗಿ ಆದರೂ ಸಿಕ್ಕಿದ್ದಾಳೆ, ನಂಗೆ ಅದೂ ಇಲ್ಲ. 1 ವರ್ಷದಿಂದ ಹಿಂದೆ ಹೋಗ್ತಿದ್ಯಲ್ಲ, ಅವಳಿಗೆ ಗೊತ್ತಾಗಿ ಏನು ಕೇಳಿಲ್ವಾ? ಆಶ್ಚರ್ಯದಿಂದ ಕೇಳಿದ್ದ ಪೃಥ್ವಿ. ಅವಳು ಮೈಸೂರಿನವಳೆ ಅಣ್ಣ. ಅಲ್ಲಿದ್ದಾಗಿನಿಂದಲೂ ಅವಳನ್ನು ನನ್ನ ಕಡೆ ಸೆಳೆಯೋ ಕೆಲಸ ಮಾಡ್ತಾನೆ ಇದ್ದೀನಿ. ಅವಳು ಬೆಂಗಳೂರಲ್ಲಿ ಕಾಲೇಜ್ ಸೇರಿಕೊಂಡ್ಳು ಅಂತ ನಾನು ಇಲ್ಲಿಗೆ ಬಂದೆ. ಆದರೂ ಇನ್ನೂ ಯಾವ ಸುಧಾರಣೆಯೂ ಇಲ್ಲ. ನನ್ನ ನೋಡಿದರೆ ಸಾಕು ಬಂದು ಬೈದು ಹೋಗ್ಬಿಡ್ತಾಳೆ ಅಷ್ಟೇ ಎನ್ನುತ್ತಾ ಅವಳನ್ನೇ ನೋಡುತ್ತಿದ್ದ. ಓ, ರಾಯರು ಇದೇ ಕೆಲಸಕ್ಕೆ ಬೆಂಗಳೂರಿಗೆ ಬಂದಿರೋದಾ? ಸುಮ್ಮನೆ ಹಿಂದೆ ಮುಂದೆ ಓಡಾಡ್ತಾ ಇದ್ರೆ ಅವಳಿಗೂ ಇರಿಟೇಟ್ ಆಗಿರುತ್ತೆ. ಏನಾದರೂ ಹೇಳೋ ಪುಣ್ಯಾತ್ಮ ಅಂತ ಬೈದು ಇಂಡೈರೆಕ್ಟ್ ಆಗಿ ಹೇಳಿ ಹೋಗಿರ್ತಾಳೆ ಅಷ್ಟೇ. ಅವಳ ಕಾಲೇಜ್ಗೆ ಸೇರ್ಕೊಳ್ಳೋದಲ್ವೇನೋ, ಅವಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅವಳನ್ನು ಇಂಪ್ರೆಸ್ ಮಾಡೋದಕ್ಕೆ ಇನ್ನೂ ಸುಲಭ ಆಗೋದು ಎಂದ ಪೃಥ್ವಿ. ಅವಳದು ಗರ್ಲ್ಸ್ ಕಾಲೇಜ್ ಅಣ್ಣ. ಆ ಅವಕಾಶ ತಪ್ಪಿ ಹೋಯಿತು. ಅದಕ್ಕೆ ಇವಾಗ ಇವಳು ಗಿಟಾರ್ ಕ್ಲಾಸ್ ಹತ್ರ ಜಾಯ್ನ್ ಆಗಿರೋದು ಗೊತ್ತಾಗಿ ನಾನು ಬಂದೆ. ಅಪ್ಪ ಕೇಳಿದರೆ ನಿಮಗೆ ಸಹಾಯ ಮಾಡೋಕೆ ಅಂತ ಹೇಳ್ತೀನಿ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆದ ಹಾಗೆ ಆಗುತ್ತೆ ಎಂದಿದ್ದ ತುಸು ನಾಚಿಕೆಯಿಂದ. ಜಾಸ್ತಿ ನುಲಿಬೇಡ, ನೋಡೋಕೆ ಚೆನ್ನಾಗಿ ಕಾಣಲ್ಲ. ಏನು ಹೆಸರು ಎಂದ. ಶರಣ್ಯ ಅಂತ ಮತ್ತಷ್ಟು ನಾಚಿಕೆಯಿಂದ ಹೇಳಿದ್ದ ಸೌರಭ್. ಪೃಥ್ವಿಗೆ ಏನೋ ಒಡೆದವನ ಹಾಗೆ. ನೋಡು, ಅವಳನ್ನು ಪರಿಚಯ ಮಾಡ್ಕೋಬೇಕು ಅಂದರೆ ಮೊದಲು ಅವಳ ಜೊತೆಗಿದ್ದಾಳಲ್ಲ ಆ ಕುಳ್ಳಿ, ಅವಳನ್ನು ಪರಿಚಯ ಮಾಡ್ಕೋ, ಆಗ ಕೆಲಸ ಸುಲಭ ಎಂದಾಗ ಅದು ಹೇಗೆ ಸಾಧ್ಯ ಅಣ್ಣ ಎಂದ ಏನು ಅರ್ಥವಾಗದವನ ಹಾಗೆ. ಮೊದಲು ನಾನು ಹೇಳ್ದಾಗ ಮಾಡು ಎಂದು ಏನೇನೋ ಹೇಳಿಕೊಟ್ಟು ಅವನಿಗೆ ಬಾಯಿ ಹೇಳಿ ತನ್ನ ಪಿಜಿಯತ್ತ ಹೊರಟು ಬಿಟ್ಟ. ಮಾರನೇ ದಿನ ಶನಿವಾರವಾಗಿದ್ದರಿಂದ ಮೈಸೂರಿಗೆ ಹೊರಟ ಪೃಥ್ವಿ. ಪ್ರಯಾಣದಲ್ಲೂ ನೆನಪಾಗಿ ಬಿಟ್ಟಿದ್ದಳು ಮಹಿ. ಒಂದೇ ದಿನಕ್ಕೆ ಅವನನ್ನು ಬಹಳ ಆವರಿಸಿಕೊಂಡು ಬಿಟ್ಟಿದ್ದಳು ಹುಡುಗಿ. ಅವಳ ನೆನಪಾದೊಡನೆ ಮುಖದಲ್ಲಿ ತಂತಾನೆ ಕಾಣಿಸಿಕೊಳ್ಳುವ ನಗುವಿನಿಂದ ಅವಳನ್ನು ಮತ್ತಷ್ಟು ನೆನಪಿಸಿಕೊಳ್ಳುವ ಹಂಬಲ ಅವನಿಗೆ. ಮನೆಗೆ ಬಂದಾಗ ಹೇಮಾ ಗೇಟ್ ಬಳಿಗೆ ಸಿಕ್ಕರು. ಯಾಕಮ್ಮ, ನಾನು ಬರ್ತೀನಿ ಅಂತ ಇಲ್ಲೇ ಬಂದು ನಿಂತು ಬಿಟ್ಟಿದ್ದೀಯಾ? ಆರತಿ ಮಾಡ್ತೀಯಾ ಎಂದನು ನಗುತ್ತಾ. ನಿಮ್ಮ ಅಜ್ಜಿ ಊರಿಂದ ಬರ್ತಾ ಇದ್ದಾರೆ ಕಣೋ, ಕರ್ಕೊಂಡು ಬರೋಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಎಂದರು ಹೇಮಾ. ಅದಕ್ಕೆ ನೀನ್ಯಾಕೆ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಲಗೇಜ್ನ ಅಮ್ಮನ ಕೈಗಿಟ್ಟು ರೈಲ್ವೆ ಸ್ಟೇಷನ್ ಕಡೆಗೆ ಹೊರಟ. ರೈಲ್ವೆ ಸ್ಟೇಷನ್ಗೆ ಬಂದ ಪೃಥ್ವಿ ಪ್ಲಾಟ್ಫಾರ್ಮ್ನಲ್ಲೇ ನಿಂತು ಅಜ್ಜಿಗಾಗಿ ಹುಡುಕುತ್ತಿದ್ದ. ಆಗಲೇ ಕಣ್ಣಿಗೆ ಬಿದ್ದಿದ್ದಳು ಹುಡುಗಿ. ನಿಂತಿದ್ದ ಟ್ರೈನ್ನಲ್ಲಿ ಕಿಟಕಿ ಪಕ್ಕ ಕೂತಿದ್ದವಳು ಮದ್ದೂರು ಒಡೆ ಖರೀದಿಯಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದಳು. ಅವಳನ್ನು ಕಂಡೊಡನೆ ಇದು ಕನಸೋ ನಿಜವೋ ತಿಳಿಯದೆ ಮತ್ತೊಮ್ಮೆ ಸರಿಯಾಗಿ ಗಮನಿಸಿದ್ದ ಪೃಥ್ವಿ. ಹೌದು, ಪಕ್ಕಾ ಅವಳೇ. ಕೈನಲ್ಲಿ ತಿಂಡಿ ಕಂಡೊಡನೆ ಅವಳ ಬಗ್ಗೆ ಎಲ್ಲ ತಿಳಿದುಕೊಂಡಿರುವ ಹಾಗೆ ಅವಳೇ ಎನ್ನುವುದನ್ನು ಖಚಿತವಾಗಿ ಬಿಟ್ಟಿತ್ತು ಅವನಿಗೆ. ಬಿಡದೆ ನೆನಪಾದವಳು ನೇರವಾಗಿ ದರ್ಶನ ಕೊಟ್ಟು ಬಿಟ್ಟರೆ ಹೇಗಾಗಬೇಡ. ಕಿಸೆಯಲ್ಲಿರುವ ಫೋನ್ ಬಡಿದುಕೊಂಡರೂ ಅದರತ್ತ ಗಮನ ಕೊಡದೆ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟ. ಅವಳು ಕುಳಿತಿದ್ದ ಟ್ರೈನ್ ಮೆಲ್ಲಗೆ ನಿಲ್ದಾಣ ಬಿಟ್ಟು ಹೊರಟಿತ್ತು. ಮುಖದ ಮೇಲೆ ನೀರು ಬಿದ್ದ ಹಾಗಾಗಿ ಸುತ್ತ ನೋಡಲು ಯಾರೋ ಪಕ್ಕದಲ್ಲಿದ್ದವರು ಮುಖಕ್ಕೆ ನೀರು ಎರಚಿಕೊಳ್ಳುವಾಗ ಇವನಿಗೂ ಕೊಂಚ ಸಿಡಿದಿತ್ತು. ಅತ್ತ ಗಮನ ಕೊಡುವಷ್ಟರಲ್ಲಿ ರೈಲು ತನ್ನ ಹಾದಿ ಹಿಡಿದಿತ್ತು. ಹೀಗೇಕೆ ಆಗುತ್ತಿದೆ ಎಂದು ಯೋಚಿಸುತ್ತಾ ಮನದಲ್ಲೇ ನಗುತ್ತಾ ಮನೆಯ ಹಾದಿ ಹಿಡಿದ ಪೃಥ್ವಿ. ಮುಂದುವರೆಯುವುದು.